ದಾರಿ ತಪ್ಪಿ ಬಂದಿಲ್ಲ, ದಾರಿಯಲ್ಲೇ ಬಂದಿದ್ದೇವೆ, ಅದು ಮಾರ್ಗದಲ್ಲಿಯೇ ಬಂದಿದ್ದೇವೆ. ಅಕ್ಷರಶಃ ಜೀವವನ್ನು ಕೈಯಲ್ಲಿ ಹಿಡಿದು ಇಲ್ಲಿನವರು ಬದುಕ್ತಾ ಇದ್ದಾರೆ. ವರ್ಷದಲ್ಲಿ 3 ತಿಂಗಳು ಮಾತ್ರ ನಮಗೆ ರೋಡ್ ನಾರ್ಮಲ್ ಬೈಕಲ್ಲಷ್ಟೇ ಬರ್ಬೋದು. ನೈಟ್ 8 ಗಂಟೆ ಅಂಗಡಿ ಕ್ಲೋಸ್ ಮಾಡಿ ಬರೋದು. ಮಳೆ ಬರ್ತಿದ್ರೆ ಬರ್ಲಿಕ್ಕೆ ಆಗೋದಿಲ್ಲ, ಗಾಡಿಯಲ್ಲಿ ಕೆಳಗಡೆ ಇಟ್ಟು ಬರೋದು. ಅವ್ರು ಅಷ್ಟೊತ್ತಾದರೂ ಸಮೇತ ನಿದ್ದೆ ಬರಕಲ್ಲ, ಎಷ್ಟೊತ್ತಿಗೆ ಬಂತರ ಏನ ಎಂತ ಅಂತೇಳಿ ಅದೇ ಆಲೋಚನೆ ನನಗೆ. ಅಷ್ಟು ಜ್ಞಾನ ಆಗ್ತದೆ, ಎಂತ ಮಾಡೋದು ನೋಡಿಲ್ಲ. ರೋಡ್ ಇಲ್ಲದೆ ಜೀಪು ಬರದೆ ಹೊತ್ತುಕೊಂಡು ಹೋಗಿ ಅಲ್ಲಿಂದ ಬೆಟ್ಟಾದ್ರು. 26 ವರ್ಷದಿಂದ ಇದೇ ರೋಡಲ್ಲಿ ಹೋಗ್ತಿದ್ದೇವೆ. ಬೇರೆ ನಮಗೆ ಈಗ ಪಂಚಾಯತ್ ಅವರು ಬರ್ತಾರೆ, ನೋಡ್ತಾರೆ, ಮಣ್ಣು ತೆಗೆದು ಕೊಡ್ತೇವೆ ಅಂತ ಹೇಳ್ತಾರೆ, ಯೂಸ್ ಇಲ್ಲ. ಈಗ ಎಮರ್ಜೆನ್ಸಿ ನೈಟ್ ಏನಾರು ಆಯ್ತು ಅಂದ್ರೆ ಯಾರನ್ನಾರು ಕೇಳುದು, ಯಾರು ಬರ್ಲಿಕ್ಕೆ ಸಹ ಒಪ್ಪುದಿಲ್ಲ. ನನ್ನ ಅಪ್ಪ ಏಜ್ ಆದವರು ಹೋಗಿ ಬರುವಾಗ ನನ್ಗೆ ಹೇಗಿರ್ತದೆ, ನನ್ನ ಅಪ್ಪ ಬರ್ತಾರಲ್ಲ ಎಲ್ಲಿ ಬರೆ ಜರಿತದೆ ಅನ್ನೋ ಭಯದಲ್ಲಿ ಎಲ್ಲರ ಮನೇಲಿ ಅಷ್ಟೇ. ಮನೆ ಇಲ್ಲ, ನಾನು ಒಬ್ಬಳೇ ಇರೋದು, ಹೋಗ್ಲಿಕ್ಕೆ ದಾರಿ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಿಯ ವೀಕ್ಷಕರೇ, ದಾರಿ ತಪ್ಪಿ ಬಂದಿಲ್ಲ, ದಾರಿಯಲ್ಲೇ ಬಂದಿದ್ದೇವೆ, ಅದು ಮಾರ್ಗದಲ್ಲಿಯೇ ಬಂದಿದ್ದೇವೆ. ಆದರೆ ಆ ಮಾರ್ಗದಲ್ಲಿ ವಾಹನ ಸಂಚಾರ ಸಾಧ್ಯವಿಲ್ಲ, ನಡೆದಾಡಲು ಕೂಡ ಕಷ್ಟ ಇರುವಂಥ ಒಂದು ಸ್ಥಳ ಇದು. ಮುತ್ತುಕೋಡಿ, ಮಾವಿನಕಟ್ಟೆ, ಬಿಳಿಯಾರು, ಬಾಳೆಕಜೆ ರಸ್ತೆ ಇದು. ಈ ರಸ್ತೆಯಲ್ಲಿ ನಡೆದಾಡಲು ಕಷ್ಟ ಆಗ್ತಾ ಇದೆ. ಇಲ್ಲಿ ವಾಹನಗಳು ಸಂಚರಿಸ್ತಾ ಇಲ್ಲ. ಈ ಭಾಗದ ಸುಮಾರು 7ಕ್ಕಿಂತಲೂ ಹೆಚ್ಚು ಮನೆಯವರು, 50ಕ್ಕಿಂತಲೂ ಹೆಚ್ಚು ಮನೆ ಮಂದಿ ಸಂಚಕಾರ ಇರುವ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ. ಆ್ಯಂಬುಲೆನ್ಸ್ ಬರಲಿಕ್ಕೂ ಕೂಡ ಈ ಭಾಗದಲ್ಲಿ ದಾರಿ ಇಲ್ಲ. ಕೃಷಿಗಳಿಗೆ ಗೊಬ್ಬರ ತರಲಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ. ಮನೆ ರಿಪೇರಿಗೆ ಸಲಕರಣೆ ತರಲಿಕ್ಕೆ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ. ಅಕ್ಷರಶಃ ಜೀವವನ್ನು ಕೈಯಲ್ಲಿ ಹಿಡಿದು ಇಲ್ಲಿನವರು ಬದುಕ್ತಾ ಇದ್ದಾರೆ. ಇಂತಹ ಒಂದು ಬಹಳ ಘೋರವಾದ ಒಂದು ಭಯಾನಕವಾದ ಪರಿಸ್ಥಿತಿ ಇರುವಂಥದ್ದು ಈ ಭಾಗದಲ್ಲಿ. ಅಲ್ಲಿನ ನಿವಾಸಿಗಳು ತಮ್ಮ ಕಷ್ಟವನ್ನು ಹೇಳಿಕೊಡ್ತಾರೆ. ಅಲ್ಲಿಗೆ ಹೋಗೋಣ. ಪ್ರಿಯ ವೀಕ್ಷಕರೇ, ರಸ್ತೆ ಅಂತ ಕರೆಯಲ್ಪಡುವಂಥ ದಾರಿಯನ್ನು ನೋಡಿಕೊಂಡು ಬಂದ್ವಿ. ಇಲ್ಲಿರುವ ಪ್ರತಿ ಮನೆಯವರದ್ದು ಕೂಡ ಒಂದೊಂದು ಕಷ್ಟದ ಕತೆ. ಮನೆಯವರ ಹತ್ರವೇ ಮಾತಾಡಿಸೋಣ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರುಕ್ಮಣಿ ಅಂತ. ಇವರು ನಿಮ್ಮ ಮಕ್ಕಳು? ಮಗ ಮಂಜುನಾಥ್. ದೇವಪ್ರಸಾದ್. ಏನು ನಿಮ್ಮ ಸಮಸ್ಯೆ ಹೇಳಿ? ನಮ್ಮದು ಈ ರೋಡ್ ನೋಡಿದರೆ ನಾವು ಹೋಗೋದು ಬರೋದು ಭಾಳ ಕಷ್ಟ ಅಣ್ಣ. ನಾವೀಗ ಅಕ್ಕಿ ಸಾಮಾನು ತಗೊಬರ್ಬೇಕು ಅಂತಂದ್ರೂ ಭಾಳ ಕಷ್ಟ ಅದು. ತಲೆಹೊರೆಯಲ್ಲೇ ತಗೊಂಡ್ಬರ್ಬೇಕು. ಹೌದು.
ಇದು ಬೇಸಿಗೆಲಾದ್ರೆ ಇದು ಮಳೆ ಇರಕ್ಕಲ್ಲ, ಹಾಗಾದ್ರೆ ವಾಹನಗಳು ಬರ್ತವೆ. ಈಗ ಮಾತ್ರ ಹಾಕಲ್ಲ. ಹುಷಾರಿಲ್ಲದವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗ ಮಾತ್ರ ಭಾಳ ಕಷ್ಟ ಉಂಟು ಬಿಡಿ. ಕಷ್ಟ ಅಂತ ಹೇಳಿದ್ರೆ ಅದು ಹೇಳಿ ಸುಖನೇ ಇಲ್ಲ. ಎಷ್ಟು ವರ್ಷ ಆಯ್ತು ಹೀಗೆ? ಈ ಸುಮಾರು ವರ್ಷ ಆಯ್ತು ಈಗ. ಓಕೆ, ಸುಮಾರು ವರ್ಷ ಆಯ್ತು. ನೀವೇನು ಮಾಡ್ತಾಯಿದ್ರಿ? ನಾನು ಇಂಜಿನಿಯರೇ ವರ್ಕ್ ಮಾಡ್ತಿದ್ದೇನೆ. ನನಗೆ ಏನಂತ ಹೇಳಿದ್ರೆ ಸಮಸ್ಯೆ ಬಂದು ಇದು ವರ್ಷದಲ್ಲಿ 3 ತಿಂಗಳು ಮಾತ್ರ ನಮಗೆ ರೋಡ್ ನಾರ್ಮಲ್ ಬೈಕಲ್ಲಷ್ಟೇ ಬರ್ಬೋದು. ಈಗ ಈ ಟೈಮಲ್ಲಿ ಬಂದು ಏನಂತ ಹೇಳಿದರೆ ಒಂದ್ಸಲ ಬರೆ ಬಿದ್ದು ಜರದಾಗ ಒಂದು 3 ತಿಂಗಳು ಕಂಟಿನ್ಯೂಸ್ ಮಾಡಿ ತೆಗಿಲಿಕ್ಕಾಗಲ್ಲ. ಅದನ್ನು ರಿಕವರಿ ಮಾಡಲಿಕ್ಕೆ ಒಂದು 3 ತಿಂಗಳು ಬೇಕು. ವರ್ಷದಲ್ಲಿ ನಿಮಗೆ 3 ತಿಂಗಳು ಮಾತ್ರ ವೆಹಿಕಲ್ ಬರೋದು. ಅದುವೇ ಆ್ಯಂಬುಲೆನ್ಸ್ ಆ ಥರ ಯಾವುದೂ ಇಲ್ಲ. 4 ವೀಲ್ ಗಾಡಿ ಬರೋದು ಆ ಟೈಮಲ್ಲಿ ಕಷ್ಟ. ಈ ಗ್ಯಾಸ್ ಆಗಿರ್ಬೋದು ಬೇರೆ ಯಾವುದೇ ಆಗಿರೋ ನಾವು ಅಲ್ಲಿಂದ ಬಂದು ಹೊತ್ತುಕೊಂಡೇ ಬರಬೇಕು. ಈ ಪೇಷಂಟ್ ಯಾರಿಗಾರು ಹುಷಾರಿಲ್ಲ ಏನಂತ ಹೇಳಿದ್ರು ಇಲ್ಲಿಂದ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಏನೇ ವ್ಯವಸ್ಥೆ ಇಲ್ಲ. ನಮ್ಗೆ ತುಂಬ ಪ್ರಾಬ್ಲಮ್ ಈ ರೋಡಲ್ಲಿ. ಎಸ್, ಹೇಳಿ. ನಾ ಬೇಕ್ರಿ ಇದೆ ಮರ್ಕನಲ್ಲಿ, ಡೈಲಿ ಬೆಳಿಗ್ಗೆ ಅಪ್ ಆ್ಯಂಡ್ ಡೌನ್ ಮಾಡೋದು. ಬೆಳಿಗ್ಗೆ 6 ಹೋಗ್ತೇನೆ, ನೈಟ್ ಬರ್ತೇನೆ. ಬ್ಲಾಕ್ ಆದ ಕಾರಣ ನಮಗೆ ಹೋಗ್ಲಿ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಏನೇ ಸಾಮಾನು ತರೋದು ಮನೆ ಬರೋದಿದ್ರೆ ಕಷ್ಟ ಆಗ್ತದೆ. ಆದಷ್ಟು ಬೇಗ ರೋಡ್ ಕ್ಲಿಯರ್ ಮಾಡಿ ಇದು ಮಾಡಿ ಕೊಡಬೇಕು. ಈ ರಾತ್ರಿ ಎಲ್ಲ ಈ ರೋಡಲ್ಲಿ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ. ನಾ ಬರೋದು ನೈಟ್ 8 ಗಂಟೆ ಅಂಗಡಿ ಕ್ಲೋಸ್ ಮಾಡಿ ಬರೋದು. ಮಳೆ ಬರ್ತಿದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಗಾಡಿಯಲ್ಲಿ ಕೆಳಗಡೆ ಇಟ್ಟು ಬರೋದು. ಮಕ್ಕಳು ಯಾವಾಗ ಬರ್ತಾರೆ ಅಂತೆಲ್ಲ ಆತಂಕ ಇರೋದು. ಅಯ್ಯೋ, ಅದು ಹೇಳಿ ಸುಖ ಇಲ್ಲ ಅಣ್ಣ. ನಾನಂತೂ ನಿದ್ದೆ ಬರಕಲ್ಲ ನನಗೆ. ಅವ್ರು ಅಷ್ಟೊತ್ತಾದರೂ ಸಮೇತ ನಿದ್ದೆ ಬರಕಲ್ಲ. ಎಷ್ಟೊತ್ತಿಗೆ ಬಂದು ತಲುಪ್ತಾರ ಏನ ಎಂತ ಅಂತೇಳಿ ಅದೇ ಆಲೋಚನೆ ನನಗೆ. ಅಷ್ಟು ಜ್ಞಾನ ಆಗ್ತದೆ, ಎಂತ ಮಾಡೋದು ಹೇಳಿ. ಎಲ್ಲ ಜನಪ್ರತಿನಿಧಿಗಳೊಟ್ಟಿಗೆ ಅಧಿಕಾರಿಗಳೊಟ್ಟಿಗೆ ಹೇಳಿಲ್ವಾ ರೋಡಿ? ಎಲ್ಲರಿಗೂ ಗೊತ್ತಣ, ಗೊತ್ತಿಲ್ದೇನು ಎಲ್ಲರಿಗೂ ಗೊತ್ತದೆ. ಗೊತ್ತಿದ್ರು ಈ ಥರ ಆಗಿದೆ, ಎಂತ ಮಾಡೋದು ಹೇಳಿ. ಯಾರಿಗೋ ಇಲ್ಲಿ ಬರ್ದಿದ್ದಾರೆ, ಯಾರಿಲ್ಲಿ ಎಲ್ಲ ರೋಡಲ್ಲಿ ಬಂದಂತಾರೆ, ಅವರಿಗೆಲ್ಲ ಗೊತ್ತದಲ್ಲ ಈ ಥರ ಉಂಟಿರ್ತಾರೆ. ಓಟ್ ಕೇಳಕ್ಕೂ ಬರ್ತಾರೆ, ಎಲ್ಲ ಗೊತ್ತದೆ. ಇಲ್ಲಿ ಗೊತ್ತದಲ್ಲ ಮೊನ್ನೆಲ್ಲ ಜರ್ದಲ್ಲಿ ಎಂಥದ್ದು ಬರಕ್ಕಲ್ಲ ಅಂತೇಳಿ, ಆಗ ಗೊತ್ತಿರಕ್ಕಲ್ವ. ಸುಮಾರು 7 ಮನೆಗಳವರು ಇಲ್ಲಿ ಈ ಒಂದು ರಸ್ತೆ ಸಂಪರ್ಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಮನೆಯವರಿದ್ದಾರೆ, ಅವರಿಗೂ ಕೂಡ ಕಷ್ಟವನ್ನು ಹೇಳಿಕೊಳ್ಳಿಕ್ಕಿದೆ. ನಾನು ನಿಮ್ಮ ಹೆಸರು? ಧನಂಜಯ. ಮೋಹಿನಿ. ಚೇತನ್, ಹೇಳಿ ನಿಮ್ಮ ಸಮಸ್ಯೆ. ಅವರು ರೋಡು ಜರಿದು ಬಿದ್ದಿದೆ, ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಎಂತ ಹೊರ ಎಲ್ಲ ಹೊತ್ತುಕೊಂಡು ಬರಲಿಕ್ಕೆ. ಹಾಗಾಗಿ ನಮಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ನಿಮ್ಮ ಮನೆ ಇಲ್ಲೇ ಇದೆ? ಇಲ್ಲಿದೆ. ಈಗ ನಿಮಗೆ ಕೃಷಿ, ಈಗ ರಬ್ಬರ್ ತಗೊಂಡು ಹೋಗ್ಲಿಕ್ಕೆಲ್ಲ ಹೇಗೆ ಆಗ್ತದಾ? ಇಲ್ಲ, ಆಗುದಿಲ್ಲ. ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಗಾಡಿಯಲ್ಲಿ ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಹೊತ್ತುಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ. ಹೊತ್ತುಕೊಂಡು ಹೋಗ್ಲಿಕ್ಕೆ ರಸ್ತೆ ಬ್ಲಾಕ್ ಇರ್ತದಲ್ಲ, ಅಷ್ಟು ಬ್ಲಾಕ್ ಆಗಿದೆ. ಹೇಳಮ್ಮ. ನಮಗೆ ಭಾರಿ ಕಷ್ಟ ಆಗ್ತದೆ ಈ ರೋಡಿಂದ. ಸುಮಾರು ವರ್ಷದಿಂದ ನಾವು ಕಷ್ಟ ಬರ್ತಾ ಇದ್ದೇವೆ. ಆ ರೋಡು ಆದ ನಂತರ ನಾವು ಮುಂಚೆ ದಾರಿಯಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ. 40 ವರ್ಷ ಆಯಿತು. ಅದರ ನಂತರ ರೋಡ್ ಆಯಿತು. 27-28 ವರ್ಷ ಆಯ್ತು ಅದು ರೋಡ್ ಆಗಿದ್ದು. ಅವರು ರಾತ್ರಿಯಿಂದ ರಾತ್ರಿಗೆ ಆಚೆ ಅವರ ಬೌಂಡ್ರ್ ಹತ್ರ ರೋಡ್ ಮಾಡಿದ್ದು, ನಮ್ಮನ್ನು ಇದು ಅಲ್ಲಿ ಗೇಟ್ ಹಾಕಿ ಇದು ಮಾಡಿದ್ರು. ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗಿ ಮತ್ತೆ ಅದೇ ರೋಡಲ್ಲಿ ನಾವು ಹೋಗ್ತಿದ್ದೇವೆ. ಇದನ್ನು ಬಂದ್ ಮಾಡಿದ್ದಾರೆ. ಆದ ಕಾರಣ ಅದು ಈಗ ವರ್ಷ ಪ್ರತಿ ಜರ್ದು ಬೀಳ್ತಾ ಉಂಟು. ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಭಾರಿ ಕಷ್ಟ ಆಗ್ತದೆ ಇದು. ಅದಕ್ಕೆ ಇಲ್ಲಿ ನಮಗೆ ರೋಡ್ ಅವರು ಬಿಟ್ಟು ಕೊಡಬೇಕು. ಓಕೆ, ನಿಮ್ಮ ತಾಯಿ ಮನೆಯೆಲ್ಲ ಹೋಗ್ಲಿಕ್ಕೆ ಆಗ್ತದಾ? ಆಗುದಿಲ್ಲ, ಅಪರೂಪ. ಭಾರಿ ಕಷ್ಟ ಆಗಿದೆ. ಅವರು ಮಾಡಿ ಕೊಡಬೇಕು, ಅಲ್ಲೇ ಬಿಡಬೇಕು ನಮಗೆ. ನಾನು ಚೇತನ್ ಡ್ರೈವರ್. ಇಲ್ಲಿಂದ ಮದುವೆ ಒಂದು 10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ಇಲ್ಲಿಂದ ಹೋಗುದು ಬರುದು ಅಂದ್ರೆ ನಮಗೆ ಇವರು ಗಂಡು ಮಕ್ಕಳು ಇಲ್ಲದ್ರಿಂದ ನನಗೆ ಫುಲ್ ಇಲ್ಲಿ ಇವರದ್ದೆಲ್ಲ ಜವಾಬ್ದಾರಿ ಇರುವುದರಿಂದ ನಮಗೆ ಕರೆಯುವಾಗ ರಾತ್ರಿ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲೆಲ್ಲ ಗಾಡಿ ಇಟ್ಟು ನಡೆದುಕೊಂಡು ಬರಬೇಕು. ಹಾಗೆ ಮತ್ತೆ ಜೀಪು ಸಹ ಹೋಗುದಿಲ್ಲ. ಅರ್ಧದಲ್ಲಿ ಅಲ್ಲಿ ಬಾಕಿಯಾಗಿ ಕಷ್ಟ ಆಗಿ ಇದೆ. ಹಾಗೆ ನಾವು ಪಂಚಾಯತ್ನವ್ರ ಹತ್ರ ಎಲ್ಲ ಸ್ವಲ್ಪ ಇದು ಮಾಡಿದ್ದಾರೆ. ಅದು ಸ್ವಲ್ಪ ಕಾಂಕ್ರೀಟ್ ಎಲ್ಲ ಆಗಿದೆ. ಅದು ಒಂದು ಈಚೆಗೆ ಸಹ ಆಗ್ಲಿ ಅಂತ ಹೇಳಿ ಅದು ಇಲ್ಲ. ಅದು ಕಾಂಕ್ರೀಟ್ ಆದ್ರೂ ಕಷ್ಟ, ಜರಿದು ಬೀಳುವುದರಿಂದ ನೆಕ್ಸ್ಟ್ ನಮಗೆ ಮುಂದೆಗೆ ಅದು ಸಮಸ್ಯೆ ಕಾಣುವಾಗೆ. ಅದಕ್ಕೆ ಬದಲಿ ವ್ಯವಸ್ಥೆಯಾಗಿ ಈಚೆ ಒಂದು ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ರಸ್ತೆ ಉಂಟು. ಮೊದಲೇ ಇತ್ತಂತೆ. ನಮಗೆ ಹೀಗಾಗಿ ರೀಸೆಂಟ್ ಆಗಿ ಗೊತ್ತು. ಅವರು ಹೇಳ್ತಾ ಇದ್ರೆ ಒಂದು 40 ವರ್ಷ ಉಂಟು ಅಂತ ಆಗಿರ್ಬೋದು. ಹಾಗೆ ಅದನ್ನೇ ನಮಗೆ ಮಾಡಿ ಕೊಟ್ಟರೆ ನಮಗೆ ಒಂದು ಒಳ್ಳೇದು ಅಂತ ನಾವು ಕೇಳಿಕೊಳ್ಳೋದು ಅಷ್ಟೇ. ಪ್ರಿಯ ವೀಕ್ಷಕರೇ, ಈ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥ ಮತ್ತೊಂದು ಮನೆಯಲ್ಲಿ ನಾವಿದ್ದೇವೆ. ಅಲ್ಲಿ ಅಸೌಖ್ಯದಿಂದ ಬಳಲ್ತಾ ಇರುವ ಅವರು ಮಹಿಳೆ ಇದ್ದಾರೆ, ಅವರಿಗೂ ಇದೇ ಸಮಸ್ಯೆ. ಅಮ್ಮ, ಹೇಳಿ ನಿಮ್ಮ ಸಮಸ್ಯೆ. ನಿಮ್ಮ ಹೆಸರು? ಸುಮತಿ. ಹಾಂ, ಹೇಳಿ ನಿಮ್ಮ ಸಮಸ್ಯೆ. ಹೋಗಕ್ಕೆ ರೋಡಿಲ್ಲ. ಕಷ್ಟ, ನಾವು ಹೋಗೋದೇ ಗೊತ್ತಿಲ್ಲ. ಎಷ್ಟು ಸಮಸ್ಯೆ ಆಯಿತು ನಿಮಗೆ ಹುಷಾರಿಲ್ಲದೆ? ಒಂದು 2 ತಿಂಗಳು ಆಯಿತು. ಹಾಂ. ಆಸ್ಪತ್ರೆಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ? ಇಲ್ಲ. ಅಂದರೆ ಗಾಡಿ ಬರೋದಿಲ್ಲ, ಗಾಡಿ ಬರಲಿಕ್ಕೆ ರಸ್ತೆ ಸರಿ ಇಲ್ಲ ಅಲ್ಲ? ಇಲ್ಲ.
ಯಾರೆಲ್ಲ ಇದ್ದೀರಿ ಇಲ್ಲಿ? ನಾವು ಇವ 4 ಜನ. ಈಗ ಅವರೊಬ್ಬರು ಮತ್ತೆ ಯಾರಿಲ್ಲ. ಓಕೆ. ಆ್ಯಂಬುಲೆನ್ಸು ಕೂಡ ಬರೋದಿಲ್ಲ ಅಲ್ವಾ? ಇಲ್ಲ. ವೀಕ್ಷಕರೇ ಕೇಳಿದ್ರಲ್ಲ ಅವರ ದುಃಖವನ್ನು. ಈ ಮನೆಯಾಕೆಯ ದುಃಖ. ಇನ್ನು ಸುಳ್ಯದಲ್ಲಿ ಅಥವಾ ಮಂಗಳೂರಲ್ಲಿ ಅಥವಾ ಪುತ್ತೂರಲ್ಲಿ ಎಲ್ಲ ವ್ಯವಸ್ಥೆ ಇದೆ ಆರೋಗ್ಯಕ್ಕೆ, ಆದರೆ ಅಲ್ಲಿಗೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ. ಮಾತ್ರ ಅಲ್ಲ, ಒಂದು ವೇಳೆ ಏನು ಅಸೌಖ್ಯ ಬಾಧಿಸಿದರೆ ತುರ್ತಾಗಿ ಆ್ಯಂಬುಲೆನ್ಸ್ ಬರಬೇಕಿದ್ರೆ ಅದಕ್ಕೂ ಕೂಡ ದಾರಿ ಇಲ್ಲದಂಥ ಒಂದು ಸ್ಥಿತಿ ಇವತ್ತಿನ 21ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಇದೆ ಅಂತಂದರೆ ತುಂಬ ಕಷ್ಟ. ಅವರ ಮಗ ಕೂಡ ನಮ್ಮ ಜೊತೆಗಿದ್ದಾರೆ. ಹೇಳಿ ನಿಮ್ಮ ಕಷ್ಟ. ಯಾವುದೇ ಗಾಡಿ ಬರುತ್ತೆ ಹರೀಶ್, ಯಾವುದೇ ಗಾಡಿ ಬರೋದಿಲ್ಲ. ಈಗ ಮೊನ್ನೆ 2 ತಿಂಗಳ ಮೊದಲು ಹಾಸ್ಪಿಟಲ್ ಹೋಗಿ ಬಂದದ್ದು. ಪುನಃ ಚೆಕಪ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಹೋಗ್ಲಿಕ್ಕೆ ಆಗೋದಿಲ್ಲ, ರೋಡ್ ಬಂದಾಗಿದೆ ಬರೆಜರ್ಗು, ಬೇರೆ ರೋಡು ಇಲ್ಲ. ನಿಮ್ಮ ತಂದೆಯವರು ತೀರ್ಕೊಂಡು 10 ವರ್ಷ ಆಯಿತು. 10 ವರ್ಷ 2016ರಲ್ಲಿ ಇದೇ ಸಮಸ್ಯೆ, ರೋಡ್ ಇಲ್ಲದೆ ಜೀಪ್ ಬರದೆ ಹೊತ್ತುಕೊಂಡು ಹೋಗಿ ಆಮೇಲೆ ಡೆತ್ ಆದರು ಅವರು. ಎಲ್ಲಿಗೆ ಹೊತ್ಕೊಂಡು ಹೋದ್ರಿ? ಅಲ್ಲಿವರೆಗೆ ಇದೇ ರೋಡಲ್ಲಿ, ಈಗ ನಾವು ಬಂದ ರೋಡಲ್ಲಿ ಹೊತ್ಕೊಂಡು ಹೋಗಿ ಹಾಸ್ಪಿಟಲ್ ಹೋಗುವಾಗ ಲೇಟ್ ಆಯಿತು, ಹಾಗೆ ತೀರೋಗಿದ್ದಾರೆ. ನೀವೇನು ಮಾಡ್ತಾ ಇದ್ರಿ? ನಾನು ಫೋಟೋಗ್ರಾಫರ್ ಮೊದಲು, ಈಗೆಲ್ಲ ಮನೆಯಲ್ಲಿದ್ದೇನೆ. ಇದೇ ಕಾರಣ ವೃತ್ತಿ ಬಿಡಲಿಕ್ಕೆ? ಹೌದು. ರೋಡ್ ನಮಗೆ ಟೈಮಿಗೆ ಕರೆಕ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಫಂಕ್ಷನಿಗೆ ಕರೆಕ್ಟ್ ಟೈಮಿಗೆ ಹೋಗಬೇಕು, ರೋಡ್ ಸರಿ ಇಲ್ಲದೆ ಹೋಗ್ಲಿಕ್ಕೆ ಆಗೋದು. ಇದು ಸಮಸ್ಯೆ ಎದುರಿಸ್ತಾ ಇರುವಂಥ ಮತ್ತೊಂದು ಮನೆ ಮಂದಿಯ ಮನೆ. ನಿಮ್ಮ ಹೆಸರು? ML ನಾರಾಯಣ. ಎಸ್. ಅಂಜಲಿ. ಹಾಂ, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ನಮ್ಮದು ಅಂದರೆ ಇದೇ ರೋಡಲ್ಲಿ ನಾವು ಹೋಗೋದು ಈಗ ಒಂದು 25 ವರ್ಷದಿಂದ ಹೋಗ್ತಾ ಇದ್ದೇವೆ. ಆದರೆ ಇದು ವರ್ಷಂಪ್ರತಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಳೆಗಾಲ ಬಂತು ಅಂತ ಹೇಳಿದರೆ ನಮಗೆ ಬರೀ 3 ತಿಂಗಳು ಮಾತ್ರ ಹೋಗ್ಲಿಕ್ಕೆ ಆಗೋದು. ವಾಹನಗಳು ಯಾವುದು ಬರೋದಿಲ್ಲ. ನಮ್ಮ ಮನೆಗಳಿಗೆ ದಿನಸಿ ಸಾಮಾನೆಲ್ಲ ತರಬೇಕಾದ್ರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕಿಂತ ಮೊದಲು ನಾವು ಒಂದು 25-40 ವರ್ಷದಿಂದ ಈ ಕೆಳಗಿನ ರೋಡಲ್ಲಿ ಹೋಗ್ತಾ ಇದ್ದೆವು. ಅದನ್ನೆಲ್ಲ ಇಲ್ಲಿ ಬಂದು ಊರಿನವರೆಲ್ಲ ಸೇರಿ, ರಾಜಕೀಯದವರು ಸೇರಿ ಅದನ್ನು ನಮ್ಮನ್ನು ಮೀಟಿಂಗಿಗೆ ಕರೆಯದೆ ಅವರ ಒಂದಲ್ಲಿ ವ್ಯವಸ್ಥೆ ಮಾಡಿ ಅವರ ಬೌಂಡ್ರಿಯನ್ನು ನಮಗೆ ರೋಡ್ ಮಾಡಿ ಕೊಟ್ಟಿದ್ದಾರೆ. ಆದ ಕಾರಣ ನಮಗೆ ಈ ರೋಡಲ್ಲಿ ನಮಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಮಗೆ ಬದಲಿ ವ್ಯವಸ್ಥೆ ಏನಾದರೂ ಒಂದು ಮಾಡುವ ವ್ಯವಸ್ಥೆಗೆ ನೀವು ಇದು ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ಳೋದು. ಹೇಳಿಮ್ಮ, ನೀವು ಕಾಲೇಜಿಗೆ ಹೇಗೆ ಹೋಗ್ತಾ ಇದ್ರಿ? ಇದೇ ರೋಡಲ್ಲಿ ಹೋಗ್ತಾ ಇದ್ದದ್ದು. ತುಂಬಾ ಕಷ್ಟ ಆಗ್ತಿತ್ತು ಮಳೆಗಾಲ. ಈಗ ಸ್ಕೂಲ್ಗೆ ರಜೆ ಇದ್ರೆ ಮಾತ್ರ ಮನೇಲಿ, ಇಲ್ಲಾಂದ್ರೆ ಹೋಗ್ಲೇಬೇಕಿತ್ತು. ಹಾಗೋ ಈಗ ಹೋಗ್ಬೇಕಲ್ಲ ಅಂತ ಬೇರೆ ದಾರಿ ಇಲ್ಲದೆ ಹೋಗ್ತಿದ್ದದ್ದು. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಟೈಮ್ ಅವ್ರು ಬಿಡ್ತಾ ಇದ್ರು. ಅದು PDO ಬಂದು, ಪಂಚಾಯತ್ ಅವ್ರು ಬಂದು ಪರ್ಮಿಷನ್ ಕೇಳಿ ಎಲ್ಲರಿಗೂ ಬಿಡ್ತಾ ಇರ್ಲಿಲ್ಲ. ಪಾರ್ಶಿಯಾಲಿಟಿ ಮಾಡಿ ಅದರಲ್ಲಿ 1 ಮನೆಗೆ ಬಿಟ್ರೆ 3 ಮನೆಗಿಲ್ಲ, ಆ ತರ ಮಾಡಿ 3 ಮನೆಗೆ ಬಿಟ್ರೆ ಒಬ್ರಿಗಿಲ್ಲ, ಆ ತರ ಮಾಡ್ತಿದ್ರು. ಅಂದ್ರೂ ನಮಗೆ ಬೇರೆ ಉಪಾಯ ಇಲ್ಲದೆ ಒಮ್ಮೊಮ್ಮೆ ಹೋಗ್ತಾ ಇದ್ವಿ. ಹೋಗುವಾಗ ಸಹ ಏನಾದ್ರೂ ಹೇಳುದು, ಮತ್ತೆ ವಾಪಸ್ ನಮಗೆ ಇದೇ ರೋಡ್ ಗತಿ, ಹಾಗೆಲ್ಲ ಆಗ್ತಿತ್ತು. ಮತ್ತೆ 26 ವರ್ಷದಿಂದ ಇದೇ ರೋಡಲ್ಲಿ ಹೋಗ್ತಿದ್ದೇವೆ. ಬೇರೆ ನಮಗೆ ಈಗ ಪಂಚಾಯತ್ ಅವರು ಬರ್ತಾರೆ, ನೋಡ್ತಾರೆ, ಮಣ್ಣು ತೆಗೆದು ಕೊಡ್ತೇವೆ ಅಂತ ಹೇಳ್ತಾರೆ, ಯೂಸ್ ಇಲ್ಲ. ಈಗ ಕಾಂಕ್ರೀಟಿಗೆ 1 ಲಕ್ಷನ ಕೊಟ್ಟಿದ್ರು, ದುಡ್ಡು ಕೊಟ್ಟು ಈಗ ಕಾಂಕ್ರೀಟ್ ಆಯ್ತು. ಕಾಂಕ್ರೀಟ್ ಆಗಿ ಎಂತ ಯೂಸ್ ಆಯ್ತು? ರೋಡ್ ಬ್ಲಾಕ್ ಅಲ್ಲ. ಅದಕ್ಕೆ ಬೇರೆ ಏನಾದ್ರು ಪರ್ಯಾಯ ದಾರಿ ಮಾಡಿಕೊಟ್ರೆ ನಮಗೆ ಯೂಸ್ ಆಗ್ತದೆ ಅಂತ ನಮ್ದೊಂದು ರಿಕ್ವೆಸ್ಟ್. ಇನ್ನೊಂದೇನಂದ್ರೆ, ಈಗ ನಮಗೆ ಇಷ್ಟು ಮನೆಗೆ ನಮಗೆ ರೋಡ್ ಇಲ್ಲ. ಇವಾಗ ನಮಗೆ ಎಮರ್ಜೆನ್ಸಿ ಆಯ್ತು. ಇಲ್ಲಿ ಪೇಷಂಟ್ ಕೂಡ ಇದ್ದಾರೆ, ಗೊತ್ತಲ್ಲ, ನೋಡಿದ್ರಲ್ಲ. ಈಗ ನಮ್ಮ ಮನೆಗೆ ಆಗಿರ್ಬೋದು, ಇಲ್ಲೆಲ್ಲ ಏಜ್ ಆದವರೇ ಇರುದು. ಸಣ್ಣ ಮಕ್ಕಳು ಅಂತ ನಾವು ಅಣ್ಣನವರಿದ್ದಾರೆ, ನಾನಿದ್ದೇನೆ, ಸಣ್ಣವರು ಅಂತ, ಮತ್ತೆಲ್ಲ ಏಜ್ ಆದವ್ರೆ. ಎಂತ ಮಾಡುದು? ಇಲ್ಲಿ ಹತ್ತಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಜಾರ್ತದೆ. ವೆಹಿಕಲ್ ಅಂತೂ ಬರುದೇ ಇಲ್ಲ. ಈಗ ಎಮರ್ಜೆನ್ಸಿ ನೈಟ್ ಏನಾರು ಆಯ್ತು ಅಂದ್ರೆ ಯಾರನ್ನಾರು ಕೇಳುದು? ಯಾರು ಬರ್ಲಿಕ್ಕೆ ಸಹ ಒಪ್ಪುದಿಲ್ಲ. ಅದು ಬೇರೆ ಪ್ರಶ್ನೆ. ಅದಕ್ಕೆ ಇನ್ನು ಓಟಿಗೆ ಕೇಳ್ಕೊಂಡು ಬರುವಾಗ ಹೇಳ್ತಾರೆ ನಾವು ಅದ್ ಮಾಡ್ತೇವೆ ಇದ್ ಮಾಡ್ತೇವೆ ಅಂತ. ಇಷ್ಟ ತನಕ ಪರಿಹಾರ ಎಂತ ಕೊಡ್ಲಿಲ್ಲ. ನಾವು ಇಷ್ಟು ದುಡ್ಡು ಇಟ್ಟಿದ್ದೇವೆ, ನಿಮಗೆ ಬರುವ ವರ್ಷ ಕಾಂಕ್ರೀಟ್ ಆಗ್ತದೆ ಅಂತ ಹೇಳ್ತಾರೆ. ಕಾಂಕ್ರೀಟ್ ಮಾಡಿ ಎಂತ ಯೂಸ್ ಇಲ್ಲಲ್ಲ. ಅದಕ್ಕೆ ನೆಕ್ಸ್ಟ್ ನೋಡ್ತೇವೆ, ಓಟಿಗೆ ಬರುವಾಗ ಕೇಳ್ತಾರಲ್ಲ, ನಾವು ಬಹಿಷ್ಕಾರ ಹಾಕುವ ಅಂತ ಪ್ಲಾನ್ ಅಲ್ಲಿ ಇದ್ದೇವೆ. ನೋಡುವ. ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ಇಲ್ಲಿ. ಎಲ್ಲ ಗಂಟು ನೋವಿನವರೇ ಇರುದು, ಎಲ್ಲ ಕಾಲು ನೋವಿನವರೇ. ಯಾರಿಗೂ ಹತ್ತಿಕೊಂಡು ಹೋಗ್ಲಿಕ್ಕೆಲ್ಲ ಆಗುದಿಲ್ಲ. ಮಳೆಗಾಲ ಜಾರಿಕೊಂಡೇ ಬರುದು. ಅಲ್ಲಿಂದ ಬರುವಾಗ ತುಂಬಾ ಕಷ್ಟ ಆಗ್ತದೆ ನಮಗೆ. ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು. ಜೀವ ಭಯದಲ್ಲೇ ಹೋಗ್ತಾ ಬರ್ತಾ ಇರುದು. ಈಗ ನನ್ನ ಅಪ್ಪ ಏಜ್ ಆದವರು ಹೋಗಿ ಬರುವಾಗ ನನ್ಗೆ ಹೇಗಿರ್ತದೆ, ನನ್ನ ಅಪ್ಪ ಬರ್ತಾರಲ್ಲ, ಎಲ್ಲಿ ಬರೆ ಜರಿತದೆ ಅನ್ನೋ ಭಯದಲ್ಲಿ. ಎಲ್ಲರ ಮನೇಲಿ ಅಷ್ಟೇ. ಈಗ ಅಣ್ಣನವ್ರು ಹೋಗುವಾಗ ಅವ್ರ ಅಮ್ಮ ಅಪ್ಪನಿಗೆ ಹಾಗೆ ಆಗ್ಬೋದು. ಆ ತರನೇ ಎಲ್ರಿಗೂ ಅದೇ ಸಮಸ್ಯೆ. ಒಂದು ಸೊಲ್ಯೂಷನ್ ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್. ತಾತ್ಕಾಲಿಕ ನಮಗೆ ಆ ರೋಡ್ ಕೊಡ್ತೇವೆ ಸ್ವಲ್ಪ ದಿನಕ್ಕೆ ಅಂದ್ರೆ ಬೇಡ, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ ಅಂತ. ನಮಗೆ ಅಂದ್ರೆ ಇಲ್ಲಿ ರಬ್ಬರ್ ತೋಟ ಇದೆ. ನಾವು ನಮ್ಮ ಮನೆ ಸ್ವಲ್ಪ ಕೆಳಗೆ, ನಾವು ನಮ್ಮ ಕೃಷಿ ಇಲ್ಲಿರೋದು. ನಾವು ಬರಬೇಕಿದ್ರೆ ಇದೇ ರೋಡಲ್ಲಿ ಬರಬೇಕು. ಹೀಗೆ ಬರೆ ಜರಿದ್ರೆ ನಮಗೆ ಅಲ್ಲಿ ಮನೆ ಮಾತ್ರ ಇರೋದು, ಕೃಷಿ ಇಲ್ಲಿರೋದು, ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನಮಗೆ ಎಂತಾದ್ರೂ ಒಂದು ಶಾಶ್ವತ ಪರಿಹಾರ ಬೇಕು. ಈಗ ನಡೆದು ಹೋಗ್ಲಿಕ್ಕೆ ದಾರಿ. ಈಗ ಕೃಷಿ ಇಲ್ಲಿ ಇದ್ದ ಮೇಲೆ ಮನೆ ಅಲ್ಲಿ ಉಂಟು. ಮನೇಲಿ ಏನಾಗಲ್ಲ, ನಮಗೆ ಕೃಷಿಯಲ್ಲಿ ದುಡಿಬೇಕು.
ಇಲ್ಲಿಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಕಳೆದ ವರ್ಷ ಲಾಚ ವರ್ಷ ಒಮ್ಮೆ ಬರೆ ಜರಿದು ಮಳೆಗಾಲ ಫುಲ್ಲು ನಮಗೆ ಈಚೆ ಬರಲಿಕ್ಕೆ ಆಗಲಿಲ್ಲ. ನಾವು ಅದೇ ರೂಟಲ್ಲಿ ಬರಬೇಕು. ಎಂತಾದರೂ ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ ಒಂದು ಬೇಕು ರೋಡಿಗೆ. ಅಂದರೆ ತಾತ್ಕಾಲಿಕ ಅಂದರೆ ಸ್ವಲ್ಪ ದಿವಸಕ್ಕೆ ಮಾತ್ರ ಅದು ಸೀಮಿತ. ಶಾಶ್ವತ ಪರಿಹಾರ ಆದರೆ ನಮಗೆ ಪರ್ಮನೆಂಟ್ ಆಗಿರ್ತದೆ. ಹಾಗೆ ನಮಗೊಂದು ಶಾಶ್ವತ ಪರಿಹಾರ ಏನಾದರೂ ಮಾಡಿಕೊಡ್ಬೇಕು. ಇಲ್ಲಿ ಇನ್ನೊಂದು ಮನೆ ಇದೆ. ಈ ಮನೆಯ ಪರಿಸ್ಥಿತಿಯನ್ನು ಗಮನಿಸಿ. ತೀರಾ ನಾದುರಸ್ತಿಯಲ್ಲಿದೆ. ಇಲ್ಲಿ ಓರ್ವ ಮಹಿಳೆ ಮಾತ್ರ ಇರುವಂಥದ್ದು. ಆದರೆ ಆ ಮನೆಯನ್ನು ರಿಪೇರಿ ಮಾಡಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಏನು ಸಲಕರಣೆಗಳನ್ನು ತರಲಿಕ್ಕೆ ಅವರಿಗೆ ಸಂಪರ್ಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಡಬಲ್ ಬಾಡಿಗೆ ಕೊಟ್ಟು ಅವರಿಗೆ ತರುವಂಥ ಒಂದು ಸ್ಥಿತಿಯಲ್ಲಿ ಅವರಿಲ್ಲ. ಅವರಲ್ಲೇ ಕೇಳೋಣ. ಅಮ್ಮ, ನಿಮ್ಮ ಹೆಸರು? ವಿಮಲ. ಹೇಳಿ ನಿಮ್ಮ ಸಮಸ್ಯೆ. ಇಲ್ಲಿ ಮನೆ ಇಲ್ಲ, ನಾನು ಒಬ್ಬಳೇ ಇರೋದು. ಹೋಗ್ಲಿಕ್ಕೆ ದಾರಿ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ಸಮಯ ಆಯ್ತಾ ಹೀಗಾಗಿ? ಹೀಗೆ ತುಂಬ ಸಮಯ ಆಯ್ತು. ಸೋರ್ತಾ ಉಂಟಾ? ಸೋರ್ತಾ ಉಂಟು. ಪ್ಲಾಸ್ಟಿಕ್ ಹಾಕಿದ್ದು. ನಾನು ಒಬ್ಬಳೇ ಇರೋದು, ದಾರಿ ಸರಿ ಇಲ್ಲ, ತರಲಿಕ್ಕೂ ಆಗೋದಿಲ್ಲ. ಏನು ತರಲಿಕ್ಕೆ ಆಗೋದಿಲ್ಲ? ಹೋಗ್ಲಿಕ್ಕೆ ಕಷ್ಟ, ತರಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತಾ ಇದ್ರಿ ನೀವು? ಏನಿಲ್ಲ, ಮನೆಯಲ್ಲಿ. ಮನೆಯಲ್ಲಿ ಇದೇ ಪರಿಸರದಲ್ಲಿ ಜಾಗ ಖರೀದಿಸಿದ ಮತ್ತೊಂದು ಮನೆಯವರು ಕೂಡ ಇದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಕಮಲಾಕ್ಷ ಅಂತೇಳಿ. ಕಮಲಾಕ್ಷ, ಹೇಳಿ. ನನ್ನ ಮನೆಯಲ್ಲಿ ತೊಡಿಕನದಲ್ಲಿ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದೆ ಜಾಗ. ಅಂದರೆ ಇಲ್ಲಿ ಯಾವುದೇ ಒಂದು ಕೃಷಿ ಮಾಡಬೇಕಂದ್ರೆ ಒಂದು ಗೊಬ್ಬರ ತರಬೇಕು, ಏನು ತರಬೇಕಂದ್ರೆ ಇಲ್ಲಿ ರಸ್ತೆ ಸರಿ ಇಲ್ಲ, ಎಲ್ಲ ಜರ್ದು ಎಲ್ಲ ಹಾಳಾಗಿ ಹೋಗಿದೆ. ಹಾಗೆ ಇದನ್ನು ಸಂಬಂಧಪಟ್ಟವರು ಬೇಗ ಒಂದು ರೆಡಿ ಮಾಡಿ ಕೊಡಬೇಕು ಅಂತೇಳಿ ನಾವು ಇಲ್ಲಿ ಕೇಳಿಕೊಳ್ತೇವೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಈ ಭಾಗದ ಜನರ ಕಷ್ಟವನ್ನು, ಪರಿತಾಪವನ್ನು. ಮನಸ್ಸಿದ್ದರೆ ಮಾರ್ಗ ಇದೆ. ಆದರೆ ಇವರಿಗೆ ಬೇಕಾಗಿರುವಂಥದ್ದು ಸುಂದರವಾದ ಮಾರ್ಗ, ಸುವ್ಯವಸ್ಥಿತವಾದ ಮಾರ್ಗ. ಆದರೆ ಯಾರೋ ಮನಸ್ಸು ಮಾಡಬೇಕು ಎನ್ನುವುದು ಪ್ರಶ್ನೆ. ಕ್ಷೇತ್ರದ ಶಾಸಕರಾಗಿರುವಂಥ ಭಾಗೀರಥಿ ಮುರಳಿ ಅವರು ಮನಸ್ಸು ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ UT ಖಾದರ್ ಅವರು ಮನಸ್ಸು ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಈ ಭಾಗದಲ್ಲಿರುವ BJP ಕಾಂಗ್ರೆಸ್ ನಾಯಕರು ಮನಸ್ಸು ಮಾಡಬೇಕು. ಆ ಮೂಲಕ ಇಲ್ಲಿನ ನಿವಾಸಿಗಳಿಗೆ ನ್ಯಾಯವನ್ನು ಕಲ್ಪಿಸಬೇಕು. ಜೊತೆಗೆ ಅವರಿಗೆ ಒಂದು ಸರ್ವ ಋತು ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡಬೇಕು ಎನ್ನುವುದು ನಮ್ಮ ಮಾಧ್ಯಮದ ಆಶಯ ಕೂಡ. ಅದಾಗಲಿ ಎನ್ನುವುದು ನಮ್ಮ ನಿರೀಕ್ಷೆ ಕೂಡ. ಜನ ಕಷ್ಟಪಡ್ತಾ ಇರುವಂಥ ತೊಡಿಕಾನ ಗ್ರಾಮದ ಮಾವಿನಕಟ್ಟೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ರಿಪೋರ್ಟರ್ ಕೃಷ್ಣ ಬೆಟ್ಟ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ದಾರಿ ತಪ್ಪಿ ಬಂದಿಲ್ಲ, ದಾರಿಯಲ್ಲೇ ಬಂದಿದ್ದೇವೆ. ಅದು ಮಾರ್ಗದಲ್ಲಿಯೇ ಬಂದಿದ್ದೇವೆ. ಅಕ್ಷರಶಃ ಜೀವವನ್ನು ಕೈಯಲ್ಲಿ ಹಿಡಿದು ಇಲ್ಲಿನವರು ಬದುಕ್ತಾ ಇದ್ದಾರೆ. ವರ್ಷದಲ್ಲಿ 3 ತಿಂಗಳು ಮಾತ್ರ ನಮಗೆ ರೋಡ್ ನಾರ್ಮಲ್ ಬೈಕಲ್ಲಷ್ಟೇ ಬರ್ಬೋದು. ನೈಟ್ 8 ಗಂಟೆ ಅಂಗಡಿ ಕ್ಲೋಸ್ ಮಾಡಿ ಬರೋದು. ಮಳೆ ಬರ್ತಿದ್ರೆ ಬರ್ಲಿಕ್ಕೆ ಆಗೋದಿಲ್ಲ, ಗಾಡಿಯಲ್ಲಿ ಕೆಳಗಡೆ ಇಟ್ಟು ಬರೋದು. ಅವ್ರು ಅಷ್ಟೊತ್ತಾದರೂ ಸಮೇತ ನಿದ್ದೆ ಬರಕಲ್ಲ, ಎಷ್ಟೊತ್ತಿಗೆ ಬಂತರ ಏನ ಎಂತ ಅಂತೇಳಿ ಅದೇ ಆಲೋಚನೆ ನನಗೆ. ಅಷ್ಟು ಜ್ಞಾನ ಆಗ್ತದೆ, ಎಂತ ಮಾಡೋದು. ನೋಡಿಲ್ಲ ರೋಡ್ ಇಲ್ಲದೆ ಜೀಪು ಬರದೆ ಹೊತ್ತುಕೊಂಡು ಹೋಗಿ ಅಲ್ಲಿಂದ ಬೆಟ್ಟ 26 ವರ್ಷದಿಂದ ಇದೇ ರೋಡಲ್ಲಿ ಹೋಗ್ತಿದ್ದೇವೆ. ಬೇರೆ ನಮಗೆ ಈಗ ಪಂಚಾಯತ್ ಅವರು ಬರ್ತಾರೆ, ನೋಡ್ತಾರೆ, ಮಣ್ಣು ತೆಗೆದು ಕೊಡ್ತೇವೆ ಅಂತ ಹೇಳ್ತಾರೆ, ಯೂಸ್ ಇಲ್ಲ. ಈಗ ಎಮರ್ಜೆನ್ಸಿ ನೈಟ್ ಏನಾರು ಆಯ್ತು ಅಂದ್ರೆ ಯಾರನ್ನಾರು ಕೇಳುದು, ಯಾರು ಬರ್ಲಿಕ್ಕೆ ಸಹ ಒಪ್ಪುದಿಲ್ಲ. ನನ್ನ ಅಪ್ಪ ಏಜ್ ಆದವರು ಹೋಗಿ ಬರುವಾಗ ನನ್ಗೆ ಹೇಗಿರ್ತದೆ, ನನ್ನ ಅಪ್ಪ ಬರ್ತಾರಲ್ಲ ಎಲ್ಲಿ ಬರೆ ಜರಿತದೆ ಅನ್ನೋ ಭಯದಲ್ಲಿ ಎಲ್ಲರ ಮನೇಲಿ ಅಷ್ಟೇ. ಮನೆ ಇಲ್ಲ, ನಾನು ಒಬ್ಬಳೇ ಇರೋದು, ಹೋಗ್ಲಿಕ್ಕೆ ದಾರಿ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕೆರೆ.